ಒಂದು ಕಿರು ಸತ್ಕಾರವನ್ನು ಸ್ವೀಕರಿಸಿದಂತ ಪೂಜ್ಯರಿಗೆ ಧನ್ಯವಾದಗಳು ಹಾಗೂ ಸತ್ಕಾರ ನೀಡಿದಂತ ಈ ಊರಿನ ಗ್ರಾಮಸ್ಥರ ದವರಿಗೂ ಕೂಡ ಶ್ರೀಯುತ ಮಾರುತೇಶ್ವರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ಇವತ್ತಿನ ದಿವಸ ಈ ಸುಂದರವಾದ ಸಂಜೆಯಲ್ಲಿ ತಾವೆಲ್ಲರೂ ಕೂಡ ಸಾಮಾಜಿಕ ನಾಟಕವನ್ನು ನೋಡಲಿಕ್ಕೆ ಇಲ್ಲೆಲ್ಲ ತಾವೆಲ್ಲ ನೆರೆದಿದ್ದೀರಿ. ಈ ಒಂದು ಗಣತವ್ಯತ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಯಾವತ್ತು ರುದ್ರಾಪುರ ಗ್ರಾಮದ ಗಣ್ಯರೇ ಹಾಗೂ ಎಲ್ಲ ನನ್ನ ಸಂಗೀತ ಬಳಗದವರೇ ಹಾಗೂ ಈ ನಾಟಕದ ಸವಿರುಚಿಯನ್ನು ಅನುಭವಿಸಲಿಕ್ಕೆ ಬಂದಂಥ ಯಾವತ್ತು ರುದ್ರಾಪುರ ಹಾಗೂ ಸುತ್ತಮುತ್ತಲ ಗ್ರಾಮದ ಪ್ರೇಕ್ಷಕರೇ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನನಗೆ ಕಮಿಟಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸಮಯ ಬಹಳ ಆಗಿರುವುದರಿಂದ ಒಂದೆರಡು ಮಾತುಗಳನ್ನು ಆಡಿ ಮುಂದಿನ ನಿಮ್ಮ ನಾಟಕವನ್ನು ನೋಡಲಿಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ತಾವೆಲ್ಲರೂ ಕೂಡ ಕಳೆದ 2-3 ದಿನಗಳಿಂದ ಶ್ರೀ ಮಾರುತೇಶ್ವರ ದೇವಸ್ಥಾನದ ಜಾತ್ರೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ಯಾಕಂತಂದರೆ ನಾನು ಈ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ 1.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ಕೂಡ ನಾನು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಂದು 6 ತಿಂಗಳ ಕಾಲ ಕೆಲಸ ಮಾಡಿ ಹೋಗಿದ್ದೆ. ಕೋವಿಡ್ ಕಾರಣದಿಂದ 2 ವರ್ಷಗಳ ಕಾಲ ಜಾತ್ರೆಯನ್ನು ಮಾಡಲಿಕ್ಕಾಗಿರಲಿಲ್ಲ. ಈಗ ಕೋವಿಡ್ ಸಂಪೂರ್ಣವಾಗಿ ನಿವಾರಣೆ ಆದ ಕಾರಣ ಜಾತ್ರೆ ಮಾಡಲಿಕ್ಕೆ ಸರ್ಕಾರ ಮತ್ತು ತಾಲೂಕು ಆಡಳಿತ ಪರ್ಮಿಷನ್ ಕೊಟ್ಟದ್ರಿಂದ ತಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ. ಇದೇ ಹುಮ್ಮಸ್ಸು, ಇದೇ ರೀತಿಯಾದಂಥ ನಿಮ್ಮೆಲ್ಲರ ಭಕ್ತಿ ಸದಾ ಇರಲಿ. ಆ ಮೂಲಕ ಈ ಗ್ರಾಮಕ್ಕೆ ಆ ಮಾರುತೇಶ್ವರ ಎಲ್ಲ ರೀತಿಯ ಸಕಲ ಸೌಕರ್ಯಗಳನ್ನು ನೀಡಿ ದಯಪಾಲಿಸಲಿ. ತಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ನಾಟಕವನ್ನು ನೋಡಲಿಕ್ಕೆ ಇಲ್ಲಿ ಆಗಮಿಸ್ತಾ ಇದ್ದೀರಿ. ಈ ಗ್ರಾಮದ ಯುವಕರೇ ಕಳೆದ 2-3 ತಿಂಗಳಿಂದ ಈ ನಾಟಕವನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲ ಒಂದು ಸದಿಭಿರುಚಿಯ ಕಲಾಕುಸುಮವನ್ನು ತಮಗೆಲ್ಲ ಅನುಭವಿಸಲಿಕ್ಕೆ ನೀಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಂಡಿದ್ದಾರೆ. ಆ ನಾಟಕಗಳನ್ನು ನೋಡಿ ಅದರಲ್ಲಿ ಬರುವಂಥ ಒಳ್ಳೆಯ ಪಾತ್ರಗಳನ್ನು, ಕೆಟ್ಟ ಪಾತ್ರಗಳನ್ನು ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಒಳ್ಳೆಯ ಪಾತ್ರಗಳನ್ನು ಅಳವಡಿಸಿಕೊಂಡಿದ್ರೆ